ಏನ್ ಹೋಪ್ ಬರ್ಬೇಕು ಗೊತ್ತಾ? ನನ್ನ ಆಧ್ಯಾತ್ಮಿಕ ಜೀವನ ಮತ್ತೆ ಎದ್ದೇಳುತ್ತೆ, ಕುಂದಿ ಹೋದ ನನ್ನ ಸೇವಾ ಜೀವನ ಮತ್ತೆ ಎದ್ದೇಳುತ್ತೆ, ಕುಂದಿ ಹೋದಂತ ನನ್ನ ವಿಶ್ವಾಸ ಜೀವನ ಮತ್ತೆ ಎದ್ದೇಳುತ್ತೆ, ಮತ್ತೆ ಚಿಗುರ್ತೀನಿ, ನಾನು ಚೆನ್ನಾಗಿ ಚಿಗುರ್ತೀನಿ. ಯಾವ ರೀತಿಯಲ್ಲಿ ಮರ, ಕಡಿಯಲ್ಪಟ್ಟಂತ ಮರ, ಮುದಿಯಾದಂತ ಮರ, ಅದು ಮತ್ತೆ ಮಳೆ ವಾಸನೆಯಿಂದ ಅದರ ಮೇಲೆ ನೀರು ಬಿದ್ದಾಗ ಅದು ಮತ್ತೆ ಹೇಗೆ ಚಿಗುರುತ್ತೋ ಅದೇ ರೀತಿ ನಾನು ಚಿಗುರ್ತೀನಿ ಎಂಬ ಒಂದು ಹೋಪ್ ನಮ್ಮೊಳಗಡೆ ಈ ವಾಕ್ಯದ ಮುಖಾಂತರ ಬರಲಿ. ಅದನ್ನು ಸ್ವೀಕಾರ ಮಾಡಿ. ಅಟ್ ದ ಸೇಮ್ ಟೈಮ್ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನಾವು ಈ ಒಂದು ನಿರೀಕ್ಷೆಯಲ್ಲಿ ಬದುಕ್ತೀವೋ ಆಗ ನಾವು ಅನುಸರಣೆ ಮಾಡಲಿಕ್ಕಾಗ್ತದೆ. when we are living in this hope, then only we can obey the word of God carefully. ನಿರೀಕ್ಷೆ ಇಲ್ಲಿದ್ದವನಿಗೆ ದೇವರ ವಾಕ್ಯ ಯಾಕೆ ಬೇಕು? ಬೈಬಲ್ ತಗೊಂಡು ನೀವೇನ್ ಮಾಡ್ತೀರಾ ಅಲ್ವಾ? ಬೈಬಲ್ ಯಾಕೆ ಬೇಕು? ನಿರೀಕ್ಷೆ ಇರುವವನಿಗೆ ಬೈಬಲ್ ಬೇಕು, ವಾಕ್ಯ ಕೇಳಿಸ್ಕೊಳ್ತಾನೆ ಇರಬೇಕು. ಯಾಕಂದ್ರೆ ಅವನಿಗೆ ನಿರೀಕ್ಷೆ ಇದೆ, ಅಲ್ಲಿಂದ ಮಿಸ್ ಆಗಿ ಹೋಗ್ಬಾರ್ದು. ನೀವು ನಿಜವಾಗ್ಲೂ ಈ ಒಂದು ನಿರೀಕ್ಷೆಯಲ್ಲಿ ಬದುಕುವುದಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಅನುಸರಣೆ ಮಾಡೋರಾಗ್ತೀರಿ.